ಏಕಾದಶಿಯ ವಿಡಿಯೋ. ನಾವು ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಅಂತ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬರೋಕ್ಕೂ ಮುಂಚೆ ನೋಡಿ ಇಷ್ಟು ಜನ ಆಗಲೇ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ರು. ನಾವು ಬಂದ್ವಿ. ಇದು ಬೇಗ ಬಂದರೆ ಉತ್ತರದ ಬಾಗಿಲಿಂದ ಬರ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ 5 ಗಂಟೆಗೆ ಬೇಗ ಬಂದುಬಿಡ್ತೀವಿ. ಆಮೇಲೆ ಬಂದರೆ ಈ ಬಾಗಿಲು ಕ್ಲೋಸ್ ಮಾಡಿಬಿಟ್ಟು ಪೂರ್ವ ಬಾಗಿಲು ಓಪನ್ ಮಾಡಿಬಿಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಾವು 5 ಗಂಟೆಗೆ ಬಂದುಬಿಟ್ವಿ. ನಾವು ಬರೋಕ್ಕೂ ಮುಂಚೆ ಇಷ್ಟು ಜನ ನಮ್ಗಿಂತ ಮುಂಚೆ ಬೇಗ ಬಂದುಬಿಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ಒಳಗೆ ಹೋದ್ವಿ. ನೋಡಿ 5:40 ಟೈಮು. 5:40 ಇನ್ನೂ ಮಂಗಳಾರತಿ ಆಗಿರಲಿಲ್ಲ. ನಾವೀಗ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ದೇವರ ದರ್ಶನ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಥರನೇ. ಬಾಗಿಲು ತೆಗೆದ ತಕ್ಷಣ ನಿಜವಾಗ್ಲೂ ದೇವ್ರು ನೋಡೋಕ್ಕೆ 2 ಕಣ್ಣು ಸಾಲದು. ಒಂಥರ ಸಮಾಧಾನ ಆಯಿತು. ಇವತ್ತು ಈ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಮಾಡಿ, ಶ್ರೀನಿವಾಸನ ದರ್ಶನ ಮಾಡಿ, ಗೋವಿಂದನ ದರ್ಶನ ಮಾಡಿ. ನೀವು ಮಾಡಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ, ನೋಡಿ ನೀವು ದರ್ಶನ ಮಾಡಿ. ದೇವರ ಆರತಿ ಮಾಡೋದನ್ನು ನಾವು ನೋಡಿ ಕಣ್ಣು ತುಂಬಿಕೊಂಡ್ವಿ. ನೀವು ನೋಡಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ನಂತರ ಆಂಡಾಳ ತಾಯಿ ಹತ್ರ ಬಂದು ತಾಯಿ ದೇವಿಯ ದರ್ಶನ ಮಾಡಿ ಅರ್ಚನೆ ಮಾಡಿಸ್ಬಿಟ್ಟು ಮತ್ತು ವೆಂಕಟರಮಣನ ದರ್ಶನ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ನಂತರ ತಾಯಿ ಪದ್ಮಾವತಿಯ ದರ್ಶನವನ್ನು ಮಾಡಿಕೊಂಡು ವಾಪಸ್ ನಾವು ನಮ್ಮ ಮನೆಯವರು ಫೋಟೋ ತಗೊಂಡು ವೈಕುಂಠ ದ್ವಾರದ ಮೂಲಕ ಹೊರಗಡೆ ಬಂದ್ವಿ. ನಂತರ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಆಗಲೇ ಪ್ರಸಾದಕ್ಕೆ ಕ್ಯೂ ನಿಂತ್ಬಿಟ್ಟಿದ್ರು ಜನ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ತೀರ್ಥ ಇಸ್ಕೊಂಡು ನಂತರ ಪ್ರಸಾದವನ್ನು ಇಸ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.